ಅವನಿಗೆ ಸರ್ಪ್ರೈಸ್ ಕೊಡು. ಹೆಲ್ಮೆಟ್ ನಿಮ್ಗೆ ಗಿಫ್ಟ್. ಅದು ಮನೆಯಲ್ಲಿ ಆಗಿರೋ ಮರಿ ಇದನ್ನ ಆರಿಸ್ತಾ ಇದ್ದೀರಿ. ಸೊ ಇದು ಹತ್ರ ಒಂದು 2 ಅವರ್ ಬಂದಿದೆ. ಒಂದು ಅಕ್ಕಿ ಬಂದ್ಬಿಟ್ಟು 5 ಅವರ್ ಚಿಲ್ಲರೆ. ಏನಿದು ರಾಗಿ? ಹಾಂ, ಯಾಕೆ ರಾಗಿ ನೀರು ಥರ ಕುಡಿತಾ ಇದೆಯಾ? ಎಸ್, ಇವಾಗ ಪುನೀತ್ ಇದು ಏನು ತೋರಿಸ್ತಾ ಇರೋದು, ಇದು ನಮ್ಮ ಹತ್ರ ಆರಿಡೋ ಅಕ್ಕಿ. ತೋರಿಸ್ ಪುನೀತ್, ಅದನ್ನ ಹ್ಯಾಚ್ ಆಗಿದೆಯಾ ಇಲ್ಲ ಅಂದ್ಬಿಟ್ಟು ನೋಡ್ತಾ ಇರೋದು. ಸೊ ಆಗಿದೆ ನೋಡಿ, ನೋಡ್ಕೊಬೋದು. ಇದೇ ಬಂದ್ಬಿಟ್ಟು ಸೆಟಪ್. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ಬಂದ್ಬಿಟ್ಟು ಏನಪ್ಪ ವಿಷಯ ಅಂತ ಹೇಳಿದ್ರೆ, ಇವತ್ತು ಬಂದ್ಬಿಟ್ಟು ಒಂದು ಅಕ್ಕಿನ ಬಂದ್ಬಿಟ್ಟು ನಾವು ಅದರಲ್ಲಿ ಇಕ್ಕಿದ್ದೀರಿ. ಸೊ ಸ್ವಲ್ಪ ಸರ್ಪ್ರೈಸಾಗಿ ಎತ್ಕೊಂಡು ಹೋಗೋಣ. ಯಾವ ಲಾಫ್ಟ್ಗೆ ಎತ್ಕೊಂಡು ಹೋಗ್ತಾ ಇದ್ದೀನಿ, ಯಾರಿಗೆ ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಕ್ಲೀನಾಗಿ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ನಾನು. ಸೊ ಅದು ಯಾರು ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತೇ ಇರುತ್ತೆ. ನಿನ್ಗೊಂದು ಸರ್ಪ್ರೈಸ್ ಎತ್ಕೊಂಡ್ಬಂದಿದ್ದೀನಿ. ಏನು ಸರ್ಪ್ರೈಸ್ ಅದು? ಸರಿ ಗೆಸ್ ಮಾಡು. ಒಂದು ಸರ್ಪ್ರೈಸು. ಸರ್ಪ್ರೈಸ್ ಅಂದರೆ ಬರೀ ಪಾರೆಲ್ಲ ನನ್ನ ಇರುತ್ತಾ? ಗಾಡಿ ಸರಿ ಪುನೀತ್ ಅವನಿಗೆ ಸರ್ಪ್ರೈಸ್ ಕೊಡು. ಹೆಲ್ಮೆಟ್ ನಿಮ್ಗೆ ಗಿಫ್ಟ್. ಅದು ಇಷ್ಟ ಆಯ್ತಾ? ಯಾವ ಅಕ್ಕಿ ಗೊತ್ತಾ ಅದು? ಹಾಂ, ಯಾರ ಮನೆ ಅಕ್ಕಿ ಗೊತ್ತಾ ಅದು? ಗೆಸ್ ಮಾಡು. ಹಾಂ, ಪುನೀತ್ ಅಕ್ಕಿ. ಸೊ ಗೈಸ್ ಬಂದ್ಬಿಟ್ಟು ರಿಯಾಕ್ಷನ್ ಇನ್ನೂ ಸ್ವಲ್ಪ ಖರಾಬಾಗಿರುತ್ತೆ ಅಂದ್ಕೊಂಡೆ, ಆದರೆ ರಿಯಾಕ್ಷನ್ ಏನೂ ಇದ್ದಿಲ್ಲ. ಸರಿನಾ? ಸರಿ, ಪರವಾಗಿಲ್ಲ, ಹೆಂಗಿದ್ರು ಕೊಟ್ಟಿದ್ದೀನಿ. ಹೋಗಿ ಲಾಫ್ಟ್ ಹತ್ರ ಹೋಗ್ಬಿಟ್ಟು ಸಿಗೋಣ ಬನ್ನಿ. ಸೊ ನೀವು ನೋಡ್ಕೊಬೋದು, ಸೆಟಪ್ ಎಲ್ಲ ಬಂದುಬಿಟ್ಟು ಅದೆಲ್ಲ ನಾರ್ಮಲ್ಲು. ಮತ್ತು ಇವಾಗ ಬಂದುಬಿಟ್ಟು ಪುನೀತ್ ಅವ್ರ ಮನೆಯಿಂದ ಜಗಳ ಮಾಡ್ಕೊಂಡು ಎತ್ಕೊಂಬಂದಿರೋದು. ಸರಿನಾ? ಅಕ್ಕಿ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಎತ್ಕೊಂಬಂದು ಇವ್ರು ಗಿಫ್ಟ್ ಕೊಟ್ಬಿಟ್ಟಿದ್ದೀನಿ. ಇದಾದಮೇಲೆ ಅವ್ನು ಏನು ಮಾಡ್ತಾನೆ, ಯಾವುದ್ರಲ್ಲಿ ಮರಿ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಅದೊಂದು ಸರ್ಪ್ರೈಸ್ ಇಲ್ಲಿ. ಅದಕ್ಕೆ ಫೀಮೇಲೆಲ್ಲ ಅವನೇ ಸೆಟ್ ಮಾಡ್ಕೊಬೇಕಂತ ಹೇಳಿದ್ದೀನಿ. ಸೊ ಇವಾಗ ಬಂದುಬಿಟ್ಟು ಇನ್ನೊಂದು ಶೋಕ್ದಾರನ ತೋರಿಸ್ತೀನಿ ನೋಡಿ. ಇಲ್ಲಿ ಇವನು ಬಂದುಬಿಟ್ಟು ಈ ದಾವಡಿ ದೊಡ್ಡ ಶೋಕ್ದಾರು. ಅವನೇ ಎಲ್ಲ ನೋಡ್ಕೊಳೋದು, ಮೇಂಟೈನ್ ಮಾಡೋದು, ಮರಿಗಳು ತಿನ್ನಿಸ್ತಾವನೆ. ಸೊ ಕೇಜ್ ಅಪ್ಡೇಟ್ ನಿಮ್ಗೆ ಕೊಡ್ತೀನಿ. ಸೊ ಬರೀ ಇಷ್ಟೇ ಇರೋದು. ಒಳಗಡೆ ಬಂದುಬಿಟ್ಟು ಸ್ವಲ್ಪ ಐತೆ ಛತ್ರಿ, ನೋಡ್ಕೊಬೋದು. ಸಿಂಪಲಾಗಿ ಐತೆ ಛತ್ರಿ. ಸರಿನಾ? ಮತ್ತು ಅಕ್ಕಿಗಳು ಇಲ್ಲಿ ಬಂದುಬಿಟ್ಟು ಒಂದು 5 ಅವರ್ 15 ನಿಮಿಷ ಹತ್ರ ಆರಿದೆ. ಈ ವರ್ಷ ಇಲ್ಲೇ ಟೂರ್ನಮೆಂಟ್ ಕಟ್ಬಿಟ್ಟು, ಈ ವರ್ಷ ಇಲ್ಲಿ ಒಂದು ಟೂರ್ನಮೆಂಟ್ ಬಿಡೋಣ ಅಂದ್ಕೊಂಡಿದ್ದೆ ಇಲ್ಲಿ ನಾನು ಕಟ್ಟಿ. ಆದರೆ ಸರಿ ಇನ್ನೂ ಸ್ವಲ್ಪ ಟೈಮ್ ಎತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿದ್ದೀನಿ. ಸೊ ಒಂದು ಕ್ಲೈಮೇಟು ಮತ್ತು ಬಿಲ್ಡಿಂಗ್ ಹೈಟ್ ಇರೋದು ಮತ್ತು ಬೇರೆ ಯಾವುದೂ ಪ್ರಾಬ್ಲಮ್ಸ್ ಇಲ್ಲ ನಮಗೆ. ಇಲ್ಲಿ ಎಲ್ಲ ಚೆನ್ನಾಗಿ ನಡೀತೈತೆ. ಪಟಾಗಳು ಬಂದುಬಿಟ್ಟು ಲಾಸ್ಟ್ ವರ್ಷ ಆರಿಡೋ ಪಟಾಗಳು ಇತ್ತು. ಆದರೆ ಈಗ ಸುಮ್ಮನೆ ರಿಸ್ಕ್ ಎತ್ಕೊಳೋದು, ಯಾಕಂದರೆ ನಮ್ಮದು ದಾವಡಿ ಇದ್ದಿದ್ದು ಹತ್ರನೇ. ಸೊ ಹೋಗ್ಬಿಡುತ್ತೆ ಹೇಳ್ಬಿಟ್ಟು ಒಂದು ಭಯ. ಅದೇ ಥರ ಬಂದುಬಿಟ್ಟು ಇವಾಗ ಅಕ್ಕಿಗಳೆಲ್ಲ ಸಕ್ಕದಾಗೈತೆ. ಸೊ ಎಲ್ಲ ಕೆಜಿ ಬಿಟ್ಟು ಒಂದೊಂದಾಗಿ ಕೊಡ್ತೀನಿ ಬನ್ನಿ ನಿಮಗೆ. ಅನಿಸ್ತಾ ಇದೆಯಾ? ಏನಿದು? ರಾಗಿ. ಹಾಂ, ಯಾಕೆ ರಾಗಿ ನೀರು ಥರ ಕುಡಿತಾ ಇದೆಯಾ? ಅಕ್ಕಿಗೆ ಹೊಡಿಬೇಕು ಗೊತ್ತು. ರಾಗಿ ಮಾಲ್ಟ್ ಮಾಡಿದ್ಯಾ? ರಾಗಿ ಮಾಲ್ಟ್ ಮಾಡಿದ್ದೀನಿ. ಹಾಂ, 2 ಮರಿ ಇದೆ, 2 ಮರಿ ಹೊಡಿಬೇಕು. ಸರಿ, ಹೊಡಿ. ಸೊ ಗೈಸ್ ಅದನ್ನ ಬಂದ್ಬಿಟ್ಟು ರಾಗಿನ ಬಂದ್ಬಿಟ್ಟು ಮರಿಗಳಿಗೆ ಬಂದ್ಬಿಟ್ಟು ಈ ಥರ ಬಂದ್ಬಿಟ್ಟು ಮಾಲ್ಟ್ ಥರ ಮಾಡಿಬಿಟ್ಟು ಕೊಡ್ತಾ ಇರೋದು ಅವನು. ಸೊ ಒಂದು ಏನಂತ ಹೇಳಿದ್ರೆ ಡೈಜೆಷನ್ ಜಲ್ದಿ ಆಗುತ್ತೆ ಮತ್ತು ಈಸಿಯಾಗಿ ಬಂದುಬಿಟ್ಟು ಅಕ್ಕಿಗಳು ಕೊಡ್ಬೋದು ಇದನ್ನು. ಸರಿ, ನಮ್ಮ ಬಲೂನ್ ಫೀಲ್ಡರ್ ಇಲ್ದಿರ ಎಲ್ಲ ಈ ಥರ ಕೊಡ್ಬೋದು. ಸೊ ಕ್ಲೀನಾಗಿ ಆ ಥರ ಇಟ್ಬಿಟ್ಟು ಈ ಥರ ದೊಡ್ಡ ಸಿರಿಂಜಲ್ಲಿ ಹೊಡಿಯೋದು. ಆಮೇಲೆ ಕ್ಲೀನ್ ಕೂಡ ಮಾಡಿಬಿಡ್ಬೇಕು, ಇಲ್ಲಾಂದರೆ ಕೋಲ್ಡ್ ಆಗೋಗುತ್ತೆ ಅಕ್ಕಿಗಳಿಗೆ. ಸೊ ರಾಗಿ ಮತ್ತು ಕಡಲೆಕಾಳು ಇದು ಮನೆಯಲ್ಲಿ ಆಗಿರೋ ಮರಿ ಇದನ್ನು ಆರಿಸ್ತಾ ಇದ್ದೀರಿ. ಸೊ ಇದು ಹತ್ರ ಒಂದು 2 ಅವರ್ ಬಂದಿದೆ. ಒಂದು ಅಕ್ಕಿ ಬಂದುಬಿಟ್ಟು 5 ಅವರ್ ಚಿಲ್ಲರೆ ಆಗಿರೋದು. ಎಲ್ಲ ಅಕ್ಕಿಗಳನ್ನ ತೋರಿಸ್ತೀನಿ. ಫಸ್ಟ್ ಈ ಅಕ್ಕಿನ ಒಂದು ಆರಿಸ್ತಾರೆ. ಸೊ ಅದೆಲ್ಲ ಬಾಜಿಗ ತಿರ್ಕೊಂಡಿದೆ ಅದರದ್ದು ಅಕ್ಕಿದು. ಇವಾಗ ಬಂದುಬಿಟ್ಟು ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಪ್ಪ ಅಂತ ಹೇಳಿದ್ರೆ ಪಟ್ಟಾಗಳಿದ್ವು. ಸರಿನಾ? ತುಂಬ ಗಲೀಜಾಗಿ ಕಾಣಿಸಿದ್ರೆ ಸ್ವಲ್ಪ ಜನ ಅದಕ್ಕೂ ಬಂದುಬಿಟ್ಟು ಕಾಂಟ್ರವರ್ಸಿ, ಸುಮ್ಮನೆ ಏನಕ್ಕೆ ಬೇಕಾಗಿರೋದು ಅಂತ ಹೇಳ್ಬಿಟ್ಟು ಪಟ್ಟಾಗಳು ನಿಮ್ಗೆ ಗೊತ್ತಿರೋದೆ, ಇದರಲ್ಲಿ ಫುಲ್ ಪಟ್ಟಾಗಳು ಮಾಡಿಸಿರೋದು, ಬ್ರೀಡ್ ಮಾಡಿಸ್ಬಿಟ್ಟು. ಸೊ ಎಲ್ಲ ಬಂದುಬಿಟ್ಟು ಆಲ್ಮೋಸ್ಟ್ ಕ್ಲೀನ್ ಆಗಿದೆ. ಎಲ್ಲ ಕ್ಲೀನ್ ಮಾಡಿಬಿಟ್ಟು ನಿಮ್ಗೆ ತೋರಿಸ್ತೀನಿ. ಹಂಗೆ ಹೆಂಗಿತ್ತು ಹಂಗೆ ತೋರ್ಸೋಕೆ ಕೂಡ ನನಗೇನು ಪ್ರಾಬ್ಲಮ್ ಇಲ್ಲ. ಸರಿನಾ? ಆದರೆ ತೋರಿಸೋದೇನೋ ಸ್ವಲ್ಪ ನಿಮ್ಗೆ ಕ್ಲೀನಾಗಿ ತೋರಿಸಿದ್ರೂ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಪಟ್ಟಾಗಳೆಲ್ಲ ಇದ್ದು ಸ್ವಲ್ಪ ಜಾಸ್ತಿ ಡಬಲ್ ಗಲೀಜಾಗುತ್ತೆ. ನಾವು ಒಂದು ದಿವಸಕ್ಕೆ ಬಿಟ್ಟು ಇದು ಕ್ಲೀನ್ ಮಾಡೋದು, ಆದ್ರೂ ಅದು ಬಂದುಬಿಟ್ಟು ಒಂದು ಹಾಫ್ ಡೇಗೆ ಗಲೀಜಾಗಿ ಹೋಗುತ್ತೆ. ನಿಮ್ಗೆ ಗೊತ್ತಿರೋದೆ ಪಟ್ಟಾಗಳೆಲ್ಲ ಹೆಂಗೆ ಅಂತ ಹೇಳ್ಬಿಟ್ಟು. ಸೊ ಆಲ್ಮೋಸ್ಟ್ ಕ್ಲೀನ್ ಆಗಿದೆ. ಅಕ್ಕಿಗಳನ್ನೆಲ್ಲ ಆಚೆ ಬಿಟ್ಟಿದ್ದೀರಿ. ಲೇ ಮತ್ತು ನೋಡ್ಕೊಬೋದು ಪುನೀತ್ ಅವರೆಲ್ಲ ಕುತ್ಕೊಂಡಿದ್ದಾನೆ. ಈ ಸೈಡ್ ಸ್ವಲ್ಪ ಅಕ್ಕಿಗಳು, ಇಲ್ಲೆಲ್ಲ ಫುಲ್ ಅಕ್ಕಿಗಳೇ ಇದ್ವು. ಫುಲ್ ಕ್ಲೀನ್ ಆಗಿದ ತಕ್ಷಣ ಅಷ್ಟಲ್ಲಿ ಬೇಕಂದರೆ ನಿಮಗೆ ಇದ್ರದ್ದು ಕೇಜ್ ಅಪ್ಡೇಟ್ ಕೊಡ್ತೀನಿ ನಾನು. ಇವಾಗ ಇಲ್ಲಿ ಬಂದುಬಿಟ್ಟು ಒಂದು ಗೂಡು ಇರೋದು ಇಲ್ಲಿ. ಸರಿನಾ? ಇಲ್ಲಿ ಬಂದುಬಿಟ್ಟು ಯಾವ್ಯಾವ ಜೋಡಿ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ ನಾನು. ಅಲ್ಲಿ ಪಟ್ಟಾಗಳನ್ನೆಲ್ಲ ಫ್ರೀ ಮಾಡ್ಕೊಳಕ್ಕೆ ಅಲ್ಲಿ ಪಟ್ಟಾಗಳನ್ನ ಬಿಟ್ಬಿಡ್ತೀರಿ.
ಇಲ್ಲಿ ಅಷ್ಟೇ ಸಿಂಗಲ್ ಆಗಿ ಇರೋ ಹಕ್ಕಿಗಳನ್ನ ಇಲ್ಲಾಂದ್ರೆ ಪಟ್ಟಾಗಳನ್ನ ಇಲ್ಲಿ ಬಿಟ್ಟು ಬೆಳೀತೀರಿ. ಸೊ ಇದರಲ್ಲಿ ಮೋಸ್ಟ್ಲಿ ಒಂದು 4 ಜೋಡಿ ಇದೆ ಸರಿನಾ. ಒಂದು ಕೆಳಗಡೆ ಒಂದು ಸಿಂಗಲ್, ಆ ಸೈಡ್ ಒಂದು ಸಿಂಗಲ್, ಮಿಕ್ಕಿದ 2 ಜೋಡಿ ಇದೆ. ಇದೆಲ್ಲ ಬಂದ್ಬಿಟ್ಟು ನಮ್ದು ಆಡಿರೋ ಹಕ್ಕಿಗಳೇ. ಇದು ಬೂರಿ, ಆಮೇಲೆ ಇಲ್ಲಿ ಗುಲ್ದಾರ್ ಗಂಡು, ಇದು ಮಕ್ಷಿ ನಿಮ್ಗೆ ಗೊತ್ತಿರೋದೆ, ಮತ್ತು ಇದು ಡೂಮಾ ರೇಗ್ದಾರು, ಇಲ್ಲೊಂದು ರೇಗ್ದಾರ್ ಇದೆ. ಇಲ್ಲಿ ನೋಡಿ ಬಂದು ನನ್ನ ಮೇಲೆ ಕುತ್ಕೊಂಡ್ಬಿಟ್ಟು ಏನು ಮಾಡ್ತಾರೋ ಅಂತ ಹೇಳ್ಬಿಟ್ಟು. ಆಮೇಲೆ ಇಲ್ಲೊಂದು ಗುಲ್ದಾರು, ಇಲ್ಲಿ ಮಕ್ಷಿ ಗಂಡು, ತಾಮ್ರಲ್ಲಾಗೆ ಸಾರಿದ್ದು. ಆ್ಯಕ್ಚುಲಿ ತಾಮ್ರಲ್ಲ ಬಂದ್ಬಿಟ್ಟು ಹಾವೇರಿಗೆ ನಮ್ಮ ಸಬ್ಸ್ಕ್ರೈಬರ್ಸ್ ಒಬ್ರು ಲಾಸ್ಟ್ ಟೈಮ್ ಬಂದಿದ್ರು, ಅವ್ರು ಕೊಟ್ಟು ಕಳಿಸ್ಬೇಕು ಅಂದ್ಕೊಂಡಿದ್ದೆ. ಆದರೆ ಬ್ಯಾಡ್ ಲಕ್ ಅವತ್ತು ಬಂದ್ಬಿಟ್ಟು ಅಕ್ಕಿ 6 ಹೋಗಿರೋದೆ 5 ದಿವಸ ಬಂದು ಸಿಕ್ತು. ಇವಾಗ ಸದ್ಯಕ್ಕೆ 5 hours 15 ನಿಮಿಷ ಇದೆ ಆರ್ತಾ ಇರೋದು. ಸೊ ನೋಡೋಣ ಇದ್ರದ್ದು ಏನಾಗುತ್ತೆ ಏನೋ ಅಂತ ಹೇಳ್ಬಿಟ್ಟು ಅಪ್ಡೇಟು. ಮತ್ತು ಇಲ್ಲೊಂದು ಐತೆ, ಇದು ಅಷ್ಟೇ, ಇದು ಹತ್ರ ಬಂದುಬಿಟ್ಟು ಒಂದು 2 hour ಹತ್ರ ಆಡ್ತಾಯಿತ್ತು ಇದು ಕೂಡ. ಮತ್ತು ಮಿಕ್ಕಿದೆಲ್ಲ ಅಷ್ಟೇ ಇರೋದು. ಇಲ್ಲೊಂದು ಮರಿ ಇರೋದು, ಇದು ಬಂದ್ಬಿಟ್ಟು ಒಂದು ಗುಲ್ದಾರ್ ಜೋಡಿ ಇದು ಮರಿ ಇದು ಸರಿನಾ. ಮತ್ತು ಇಲ್ಲಿ ಬಂದುಬಿಟ್ಟು ಒಂದು ಜೋಡಿ ಇದು ಮರಿ ಬಂದ್ಬಿಟ್ಟು ಇಲ್ಲಿ ಸಿಂಗಲ್ ಮರಿ ಆಗಿರೋದು, ಇದೊಂದು ಜೋಡಿ. ಮತ್ತು ಇಲ್ಲಿ ಎಲ್ಲ ಪಟ್ಟಾಗಲ್ದು ಮರಿ ಸರಿನಾ. ಒಂದು 4 ಮರಿಗಳು ಸಪ್ರೇಟ್ ಮಾಡಿಬಿಟ್ಟಿದ್ದೀರಿ ಸರಿನಾ. ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಬೂರಿಗಲ್ದು ಮರಿ ಇದು, ಇಲ್ಲೊಂದು ಜೋಡಿ ಇಲ್ಲಿ ಬೂರಿದು, ಆಮೇಲೆ ಸಬ್ಜಾದ ಮರಿ ಆಗಿರೋದು ಇಲ್ಲಿ. ಸೊ ನಿಮಗೆಲ್ಲ ಗೊತ್ತಿರೋದೆ, ನಮ್ಮ ಮನೆಯಲ್ಲಿ ಬಂದುಬಿಟ್ಟು ಬೂರಿಗಲ್ದು ಕಲೆಕ್ಷನ್ ಜಾಸ್ತಿ ಸರಿನಾ. ಇದ್ರದ್ದೊಂದು ಅಪ್ಡೇಟು, ಇದ್ರದ್ದು ಅಪ್ಡೇಟ್ನ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ನಿಮ್ಗೆ ಇದ್ರದ್ದು ಈ ಸೈಡ್ ಅಪ್ಡೇಟ್ ಕೊಡ್ತೀನಿ. ಇವಾಗ ಪುನೀತ್ ಇದೇನು ತೋರಿಸ್ತಾ ಇರೋದು, ಇದು ನಮ್ಮ ಹತ್ರ ಆಡಿರೋ ಅಕ್ಕಿ. ತೋರಿಸ್ ಪುನೀತ್ ಅದನ್ನು. ತೋರಿಸೋ ಇದನ್ನ. ಅವ್ನು ಬಂದುಬಿಟ್ಟು ವೀಡಿಯೋದಲ್ಲಿ ಎಲ್ಲಿ ಬಂದುಬಿಡ್ತಾನೆ ಅಂತ ಹೇಳ್ಬಿಟ್ಟು ಅವನೇ ಇದು ಮಾಡ್ತಾ ಇರೋದು. ಸೊ ಈ ಅಕ್ಕಿ ಆಡಿರೋದು ರಿಂಗ್ ಕೂಡ ಐತೆ ಇದರಲ್ಲಿ. ಮತ್ತು ರೆಕ್ಕೆಗಳೆಲ್ಲ ಕ್ಲೀನು. ಸೊ ಇದು ಬಂದುಬಿಟ್ಟು ಇನ್ನೊಂದು ಜೋಡಿ, ಇದು ಬೂರಿ ಆಮೇಲೆ ಕಾಸ್ನಿ. ಸೊ ಈ ಸೈಡ್ ಫುಲ್ ಆಗಿದೆ ಆಲ್ರೆಡಿ. ಗುಲ್ದಾರ್ ಜೋಡಿ ಮೇಲೆ, ಕೆಳಗಡೆ ಒಂದು ರೇಗ್ದಾರ್ ಜೋಡಿ, ಪಟ್ಟಾಗ್ಲು, ಸಬ್ಜಾ ಮತ್ತು ಕಾಸ್ನಿ ಜೋಡಿ, ಕೆಳಗಡೆ ಇನ್ನೊಂದು ಬೂರಿ ಜೋಡಿ. ಸೊ ಇದು ಬಂದ್ಬಿಟ್ಟು ಇದ್ರದ್ದು ಅಪ್ಡೇಟ್ ಆಗಿರುತ್ತೆ. ಇನ್ನೊಂದು ಅಪ್ಡೇಟ್ ತೋರಿಸ್ತೀನಿ ನಿಮ್ಗೆ ಇಷ್ಟರಲ್ಲಿ. ಇವನೇ ಅಪ್ಪ ಇವನೇ ಮಗ ಸರಿನಾ, ಇಬ್ಬರು ಅಪ್ಪ. ಅದು ಬಂದ್ಬಿಟ್ಟು ಅದ್ರದ್ದು ಅಮ್ಮ ಬಂದ್ಬಿಟ್ಟು ನಮ್ಮ ಹತ್ರನೇ ಇತ್ತು ಸರಿನಾ. ಇವನೇ ಅಪ್ಪ ರೇಗ್ದಾರು. ಇವಾಗ ಇವ್ರು ಗಿಫ್ಟ್ ಏನು ಕೊಟ್ಟಿದ್ದೀನಿ ಅದೇ ಅಪ್ಪ. ಅದ್ರದ್ದು ಅಮ್ಮ ಬಂದ್ಬಿಟ್ಟು ರೆಕ್ಕೆ ಬಂದ್ಬಿಟ್ಟು ಸಿಸರ್ ಆಗಿದ್ರು ಅವ್ದು ಗಾಲಿಗೆ ಹಂಗೆ ಎದ್ದೋಗಿರೋದು, ಅಕ್ಕಿ ಬಂದೇ ಇಲ್ಲ. ಸೊ ಗೈಸ್ ಮೊಟ್ಟೆ ಬಂದ್ಬಿಟ್ಟು ಹ್ಯಾಚ್ ಆಗಿದೆಯಾ ಇಲ್ಲ ಅಂದ್ಬಿಟ್ಟು ನೋಡ್ತಾ ಇರೋದು. ಸೊ ಆಗಿದೆ ನೋಡಿ. ಅಂದ್ಬಿಟ್ಟು ನಿಮಗೆ ಒಂದು ಆಗಿರೋ ಇನ್ಸಿಡೆಂಟ್ ಹೇಳ್ತೀನಿ, ಯಾಕಂತ ಹೇಳಿದ್ರೆ ನೀವು ಸ್ವಲ್ಪ ಹುಷಾರಾಗಿರಬೇಕು. ಇವನು ಏನು ಮಾಡಿದಾರೆ ಅಂತ ಹೇಳ್ಬಿಟ್ಟು ಇವನು ಹೇಳ್ತಾನೆ. ಒಬ್ಬರು ಫಸ್ಟ್ ಬಂದ್ಬಿಟ್ಟು ಇಲ್ಲಿ ಅಕ್ಕಿ ಇಕ್ಕಿದ್ನಂತೆ, ಒಂದು ತಾತ ಇದ್ರಂತೆ 6th standardಲ್ಲಿದ್ದ. ಏನಾಯ್ತು? ಏನಿಲ್ಲ, 6th standard ಅಕ್ಕಿ ಇಕ್ಕಿದ್ದೆ. ಕೆಳಗಡೆ ತಾತ ಇದ್ರು, ಏನ್ ಹೇಳ್ಬಿಟ್ರು, ಸೆತ್ತೋಗ್ಬಿಟ್ರು ಅವರು. ಆಮೇಲೆ ನಾನೇ ಅಕ್ಕಿ ಇಟ್ಬಿಟ್ಟು ಅವರು ಏನು ಆಸ್ಮಾ ಒಂದು ಪ್ರಾಬ್ಲಮ್ ಆಗ್ಬಿಟ್ಟು ಸೆತ್ತೋಗ್ಬಿಟ್ರು ಅಂತ. ಇದು ಬಿತ್ತ ಮನೆಯಲ್ಲಿ ಡ್ಯಾಡಿ ಬ್ಯಾಟಿಂಗ್, ಮಮ್ಮಿ ಬ್ಯಾಟಿಂಗ್, ಎಲ್ಲರೂ ಬ್ಯಾಟಿಂಗ್. ಗೈಸ್ ಅಕ್ಕಿ ಇಕ್ಕಿದ್ನಂತೆ. ಸೊ ಅವ್ರ ಕೆಳಗಡೆ ಫ್ಲೋರಲ್ಲೇ ಇದ್ರಂತ ಹೇಳ್ಬಿಟ್ಟು, ಆಮೇಲೆ ಇವನಿಂದನೇ ಸತ್ತೋಯ್ತು ಅಂತ ಹೇಳ್ಬಿಟ್ಟು ಇವನ ಮೇಲೆ FIR ಎಲ್ಲ ಹಾಕೋಕೆ ಹೋಗ್ಬಿಟ್ರಂತೆ. ಆಮೇಲೆ ಲಾಸ್ಟ್ ಏನಾಯ್ತು? ಏನಾಗಿಲ್ಲ, ಬಿಟ್ಬಿಟ್ರು. ಲಾಸ್ಟಿಗೆ ಬಿಟ್ಬಿಟ್ರಂತೆ. ಸೊ ಒಬ್ಬರನ್ನ ಮರ್ಡರ್ ಮಾಡಿದ್ದಾನೆ ಸರಿನಾ. ಇವನು ಆಮೇಲೆ ಅವನ ಅಕ್ಕಿಗಳು ಸೇರ್ಕೊಂಡು ಒಬ್ಬರನ್ನ ಮರ್ಡರ್ ಮಾಡಿದ್ದಾರೆ. ನೋಡ್ಕೊಳ್ಳಿ, ಈ ಮೂತಿನ ನೋಡ್ಕೊಳ್ಳಿ. ಒಂದು ಗೂಡ್ ಕ್ಲೀನ್ ಮಾಡೋ ಅಷ್ಟರಲ್ಲಿ ಏನೇನೆಲ್ಲ ಅವಸ್ಥೆ ಪಡ್ಬೇಕಂತೆ ನೀವೇ ನೋಡಿ. ಇದು ಫುಲ್ಲು ಬಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಗಲೀಜೆ ಅಲ್ಲಿ ನೋಡಿ ಸರಿನಾ. ಸೊ ಗೈಸ್ ಆಮೇಲೆ ಅನ್ಕೊಂಬೇಡಿ ಎಷ್ಟು ದಿವಸದ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಪಟ್ಟಾಗಳು ನೀವೇ ನೋಡ್ಕೊಬೋದು ಎಷ್ಟು ಪಟ್ಟಾಗಳು ಮಾಡಿಸಿದೀರ ಅಂತ ಹೇಳ್ಬಿಟ್ಟು ಬ್ಯಾಚಲ್ಲಿ. ನಾನೇ ಮಾಡಿಸಿರೋದು, ಯಾರೂ ಮಾಡಿಲ್ಲ. ಸರಿ ಆಯ್ತಪ್ಪ, ನೀನೇ ಮಾಡಿಸಿರೋದು. ಸೊ ಗೈಸ್ ನಾನು ನಿಮ್ಗೆ ಆ್ಯಕ್ಚುಲಿ ಇನ್ನೊಂದು ಹೇಳ್ಬೇಕಾಗಿತ್ತು. ಸೊ ನಮ್ಮ ಮನೆಯಲ್ಲಿ ಅಕ್ಕಿಗಳೆಲ್ಲ ಎತ್ಬಿಟ್ಟು ಅದೇ ದಿವಸಕ್ಕೆ ನಾನು ಅವ್ರು ಕೊಟ್ಟು ಕಳಿಸ್ಬಿಟ್ಟು ಎಲ್ಲ ಕ್ಲೀನಾಗಿ ಇರಿಸ್ಬಿಟ್ಟಿದ್ದೀನಿ ಸರಿನಾ. ನನಗೊಂದು ನಂಬಿಕೆ ಬಂದಾದ್ಮೇಲೆ ಬಂದ್ಬಿಟ್ಟು ಅವ್ರಿಗೆ ಅಕ್ಕಿಗಳು ಕೊಟ್ಟಿದ್ದೀನಿ. ಸೊ ನೀವೇ ನೋಡ್ಕೊಬೋದು ಪಟ್ಟಾಗಳನ್ನೆಲ್ಲ ಯಾವ ಥರ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ನನಗೂ ಖುಷಿ ಆಗುತ್ತೆ. ನಾನು ಇಲ್ದಿರೋ ಟೈಮಲ್ಲಿ ಕೂಡ ಅವ್ರು ನೋಡ್ಕೊತವ್ರೆ, ಅವ್ರು ಕ್ಲೀನಾಗಿ ಇದು ಮಾಡ್ಕೊತವ್ರೆ. ಸೊ ಇವನು ಅಷ್ಟೇ, ಇವನು ಫಸ್ಟ್ ನಮ್ಮ ಮನೆಗೆ ಬಂದಿರೋದು ಅಕ್ಕಿಗಳು ಕೊಡೋಕಂತ ಹೇಳ್ಬಿಟ್ಟು. ಅಕ್ಕಿಗಳು ಗಿವ್ ಅವೇ ಕೊಡ್ತೀನಿ ಅಂದಾಗ ನಮ್ಮ ಮನೆಗೆ ಬಂದು ಆ ಥರ ಪರಿಚಯ ಆಗಿರೋದು ಅವರು ಸರಿನಾ. ಅದಾದಮೇಲೆ ಸೊ ಸ್ವಲ್ಪ ಒಳ್ಳೆ ಹುಡುಗರು ಅಂತ ಹೇಳ್ಬಿಟ್ಟು ನಾನು ನಮ್ಮ ಮನೆಯಿಂದ ಎದ್ಬಿಡು ಅದೆಲ್ಲ ಏನೂ ಹೇಳಿಲ್ಲ. ಒಬ್ರಿಗೆ ನನ್ನ ಪ್ರಾಬ್ಲಮ್ ಆಗಿಬಿಡ್ದು ಅಂತ ಹೇಳ್ಬಿಟ್ಟು ನಾನು ಎದ್ಬಿಟ್ಟು ಇವ್ರಿಗೆ ಕೊಟ್ಬಿಡಿರೋದು ಅಕ್ಕಿಗಳನ್ನೆಲ್ಲ ಬಂದುಬಿಟ್ಟು. ಸೊ ಚೆನ್ನಾಗಿ ನೋಡ್ಕೊತವ್ರೆ.
ನೀವೇ ನೋಡ್ಕೊಬೋದು ಪಟಾಗಳನ್ನೆಲ್ಲ ಬಂದ್ಬಿಟ್ಟು ಒಂದು ಒಳ್ಳೆ ಸೈಜಲ್ಲಿ ಕ್ಲೀನಾಗಿ ಮೇಂಟೈನ್ ಮಾಡ್ಕೊತಾ ಬಂದಿದ್ದಾರೆ. ಸರಿನಾ, ಎಲ್ಲ ಪಟಾಗಳು ಚೆನ್ನಾಗಿ ಬಂದಿದೆ. ಸೊ ಲಾಸ್ಟ್ ಬ್ಯಾಚ್ ಇದ್ರಲ್ಲಿ ತೋರಿಸಿದೆ, ಇದರಲ್ಲೂ ನಿಮ್ಗೆ ತೋರಿಸ್ತೀನಿ ಇವಾಗ ಸ್ವಲ್ಪ ಅದರಲ್ಲಿ. ಇಲ್ಲಿ ನೋಡ್ಕೊಬೋದು, ಇಲ್ಲೊಂದು ಜೋಡಿ ಸರಿನಾ, ಮತ್ತು ಇಲ್ಲೊಂದು ಮರಿ ಆಗಿದೆ, ಇಲ್ಲೊಂದು ಜೋಡಿ, ಇಲ್ಲೊಂದು 2 ಮರಿಗಳಾಗಿದೆ, ಇಲ್ಲೊಂದು ಜೋಡಿ, ಇದ್ರದ್ದೊಂದು ಮರಿ, ಇಲ್ಲೊಂದು ಜೋಡಿ, ಇಲ್ಲಿ 2 ಮರಿ, ಇಲ್ಲಿ ಬಂದ್ಬಿಟ್ಟು ಇವಾಗ ಮೊಟ್ಟೆ ಇಕ್ಕಿರೋದು ಸರಿನಾ. ಸೊ ಎಲ್ಲ ನೀವು ನೋಡ್ಕೊಂಡಿರ್ಬೋದು. ಇಲ್ಲಿ ಜಾಕು, ಆಮೇಲೆ ಒಂದು ಲೂಮಾ, ಇಲ್ಲಿ ಮಕ್ಷಿ ತಾಮ್ರಾಲು, ಇಲ್ಲಿ ಬಂದ್ಬಿಟ್ಟು ಒಂದು ರೇಗ್ದಾರು, ಆಮೇಲೆ ಇನ್ನೊಂದು ತಾಮ್ರಾಲು ಸರಿನಾ. ಸೊ ಇದಾಗಿರುತ್ತೆ ಅಪ್ಡೇಟು. ಸೊ ಇದನ್ನು ಓಪನ್ ಮಾಡಿ ನಿಮ್ಗೆ ಫುಲ್ಲಾಗಿ ಒಂದು ತೋರಿಸ್ತೀನಿ, ನಿಮ್ಗೊಂದು ಸೆಟಪ್ ಹೆಂಗಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಬೋದು. ಇದೇ ಬಂದ್ಬಿಟ್ಟು ಸೆಟಪ್, ಜೋಡಿಗಳಿಗೆ ಮಾಡಿರೋ ಸೆಟಪ್ ನಾವು ಸರಿನಾ. ಎಲ್ಲ ಅದರಲ್ಲೂ ಮರಿ ಆಗಿದೆ. ಆ 4 ಮರಿ ಮಾತ್ರ ಬೇರೆ 2 ಜೋಡಿದು, ಆಮೇಲೆ ಇನ್ನೊಂದು ಜೋಡಿ ಅದು ಇದಾಯಿತು. ಸೊ ಗೈಸ್, ನಿಮಗೆ ಹೋಪ್ಫುಲಿ ಈ ವಿಡಿಯೋ ಇಷ್ಟ ಆಯ್ತು ಅಂತ ನಂಬ್ತಾ ಇದ್ದೀನಿ. ಮತ್ತು ನಿಮ್ಗೆ ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನ ಬಂದುಬಿಟ್ಟು ಕಮೆಂಟ್ ಹಾಕಿ. ಸೊ ಸಿಗೋಣ ನನ್ನ ವಿಡಿಯೋದಲ್ಲಿ. ಲವ್ ಯು ಆಲ್.